ಇದೀಗ ಮಂಗಳೂರಿಗೆ ಮಳೆ ಬರಲಿಕ್ಕೆ ಪ್ರಾರಂಭ ಆಗುವ ಸಮಯ ಬಂದಿದೆ. ಆದರೆ ಪಂಪೋಯ್ಲ್ ಎಂಬ ಪ್ರದೇಶವು ಪ್ರತಿ ಸಂದರ್ಭದ ಮಳೆಗಾಲ ಬರುವ ಸಂದರ್ಭದಲ್ಲಿ ಪಂಪೋಯ್ಲ್ ಹೆಸರು ಕೇಳಿಬರ್ತದೆ. ಪಂಪೋಯ್ಲಲ್ಲಿ ಬೇರೆ ಬೇರೆ ರೀತಿಯ ಜನರು ತೊಂದರೆಗಳು ಆಗುವಂಥದ್ದು, ಪಂಪೋಯ್ಲಲ್ಲಿ ನೀರು ನಿಂತದ್ದು ಬೇರೆ ಬೇರೆಗಳು ಹಲವಾರು ಸಮಯಗಳಿಂದ ನಾವು ನೋಡ್ತಾ ಇದ್ದೇವೆ. ಆದರೆ ಇದೀಗ ನಮ್ಮ ಈ ಪಂಪೋಯ್ಲ್ ರಾಜಕಾಲುವೆ ಎಂಬ ಪ್ರದೇಶದಲ್ಲಿ ಇದೀಗ ಇವತ್ತೇ ತಾನೇ ಈಗ ಅಲ್ಲಿ ಹೂಳೆತ್ತುವ ಕೆಲಸವನ್ನು ಮಾಡಿದ್ದಾರೆ. ಆ ಮಣ್ಣುಗಳನ್ನು ತೆಗೆಯುವ ಕೆಲಸ ಮಾಡಿದ್ದಾರೆ. ಆ ಮಣ್ಣನ್ನು ತೆಗೆದು ಪುನಃ ಈ ರಾಜಕಾಲುವೆಗೆ ಸುರಿಯುವಂಥ ಕೆಲಸ ಮಾಡಿದ್ದಾರೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ನೋಡಬೇಕು. ಯಾಕಂದರೆ ರಾಜಕಾಲುವೆಯಲ್ಲಿ ಪುನಃ ಮಣ್ಣನ್ನು ತುಂಬಿಸಿದರೆ ಇನ್ನು ಮಳೆ ಬರುವ ಸಂದರ್ಭದಲ್ಲಿ ಪುನಃ ಇಲ್ಲಿ ನೀರಿಂದ ಒಂದು ಪಂಪೋಯ್ಲ್ನ ಪರಿಸರ ತೊಂದರೆ ಆಗುತ್ತಲಿದೆ. ಕಳೆದ ಬಾರಿ ನಾವು ಈ ಕಷ್ಟವನ್ನು ಅನುಭವಿಸಿದ್ದೇವೆ. ಹಲವಾರು ವೆಹಿಕಲ್ ಕೂಡ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾನು ತಮ್ಮಲ್ಲಿ ವಿನಂತಿ ಮಾಡೋದಂದರೆ ಆದಷ್ಟು ಬೇಗ ಈ ರಾಜಕಾಲುವೆಗಳನ್ನು ಅದರ ಹೂಳೆತ್ತುವ ಕೆಲಸ ಮಾಡಬೇಕು. ಆ ಸೈಡ್ನ ಈಗ ಒಂದು ಕಡೆಯಲ್ಲಿ ಹೂಳೆತ್ತುವ ಕೆಲಸ ಮಾಡಿಕೊಂಡು ಇನ್ನೊಂದು ಸೈಡಲ್ಲಿ ಆ ಮಣ್ಣನ್ನು ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಸೈಡಲ್ಲಿ ಆ ಸೈಡಲ್ಲಿ ಸೇತುವೆ ಅಡಿಯಲ್ಲಿ ಮಣ್ಣನ್ನು ತೆಗಿತಾ ಇದ್ದಾರೆ. ಪುನಃ ಈ ಸೈಡಲ್ಲಿ ಈ ರಾಜಕಾಲುವೆಗೆ ಮಣ್ಣನ್ನು ಸುರಿಯುವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನು ಸಂಬಂಧಪಟ್ಟ ಇಲಾಖೆಗಳು ಅದನ್ನು ಪರಿಶೀಲಿಸಬೇಕು. ಇಲ್ಲಿ ಈ ಕೂಡ ಮೊದಲು ದೊಡ್ಡ ರೀತಿಯ ರಾಜಕಾಲುವೆ ಇವತ್ತು ಈಗ ಸಣ್ಣದು ಬಿಲ್ಡಿಂಗ್ ಆಗಿದೆ. ಆದರೆ ನಾವು ಭಾಷಣಗಳನ್ನು ಕೇಳ್ತೇವೆ. ಕಮಿಷನರ್ ಆಗಿರ್ಬೋದು, ಹೊಸ ಕಮಿಷನರ್ ಬರುವಾಗ ಆಗಿರ್ಬೋದು, ಹೊಸ MLA ಅವರು ಬರುವಾಗ ಹೇಳ್ತಾರೆ ನಾವು ರಾಜಕಾಲುವೆಯ ಒತ್ತುವರಿಯನ್ನು ನಾವು ಅದನ್ನು ನೋಡ್ತೇವೆ. ರಾಜಕಾಲುವೆಯನ್ನು ಯಾರು ಒತ್ತುವರಿ ಮಾಡಿದ್ರೆ ಅದರ ಬಗ್ಗೆ ಕ್ರಮ ತಗೊಳ್ತೇವೆ. ನಾವು ಸರಾಗವಾಗಿ ನೀರು ಹರಿದು ಹೋಗಲು ನಾವು ವ್ಯವಸ್ಥೆ ಮಾಡ್ತೇವೆ. ಯಾವಾಗೂ ಕೂಡ ಮಂಗಳೂರಲ್ಲಿ ನೀರನ್ನು ಸಮಸ್ಯೆಗಳು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತ ಹೇಳ್ತಾರೆ. ಆದರೆ ಇವತ್ತು ಪ್ರತಿ ಸಂದರ್ಭದಲ್ಲಿ ನೋಡುವಾಗ ಇಲ್ಲಿ ನೀರಲ್ಲಿ ವೆಹಿಕಲ್ ಹೋಗದಂಥ ಪರಿಸ್ಥಿತಿಗಳಾಗಿರ್ಬೋದು, ಜನರಿಗೆ ಕಷ್ಟ ಆಗ್ತಿತ್ತು. ಅದರಿಂದಾಗಿ ಕೂಡಲೇ ಸಂಬಂಧಪಟ್ಟವರು ಇದರ ಬಗ್ಗೆ ಪರಿಶೀಲಿಸಬೇಕೆಂದು ನಾನು ಒತ್ತಾಯಿಸಿದ್ದೇವೆ. ಹಾಗೆ ಈ ಭಾಗದ ಪ್ರದೇಶದ ನಗರ ಪಾಲಿಕಾ ಸದಸ್ಯರು, ಸಂಬಂಧಪಟ್ಟ ನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಎಲ್ಲರೂ ಕೂಡ ಈ ಬಗ್ಗೆ ಗಮನವನ್ನು ಹರಿಸಬೇಕು. ಕೂಡಲೇ ನಾವು ಒಂದು ವೇಳೆ ಹರಿಸದಿದ್ದಲ್ಲಿ ಅನಿವಾರ್ಯವಾಗಿ ನಾವು ಸಾರ್ವಜನಿಕರೊಟ್ಟಿಗೆ ಸೇರಿಕೊಂಡು ಇಲ್ಲಿ ನಾವು ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯವಾಗ್ತದೆ ಎಂದು ಹೇಳ ಬಯಸ್ತಿದ್ದೆ. ನಮಸ್ಕಾರ.